ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೌ ಆರ್ ಯು ಆಲ್? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ದಿ ಗಾರ್ಡನರ್ ಸಂಬಂಧಪಟ್ಟಾಗೆ ಸಮ್ಮರಿ ಕೀ ಪಾಯಿಂಟ್ಸನ್ನು ಕೊಡ್ತಾ ಇದ್ದೀನಿ. ಟೋಟಲ್ ಆಗಿ ನಿಮಗೆ ಈ ಒಂದು ಕ್ವಶನ್ನ 4 ಮಾರ್ಕ್ಸಿಗೆ ಹೈಯೆಸ್ಟ್ ಆಗಿ ಕೇಳ್ತಾರೆ. ಸೊ 4 ಮಾರ್ಕ್ಸಿಗೆ ಕೇಳುವಾಗ ನೀವು ಸಮ್ಮರಿಯನ್ನು ಬರೆಯುವಾಗ ಒಂದಿಷ್ಟು ಕೀ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಡಿಸ್ಕ್ರೈಬ್ ಮಾಡಬಹುದು ಅನ್ನುವಂಥ ಕಾರಣಕ್ಕೆ ಗಾರ್ಡನರ್ಗೆ ಸಂಬಂಧಪಟ್ಟಾಗೆ ಕೀ ಪಾಯಿಂಟ್ಸನ್ನು ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ಗಾರ್ಡನರ್ಗೆ ಸಂಬಂಧಪಟ್ಟಾಗೆ ಕ್ವಶನ್ನ ಯಾವ ರೀತಿಯಾಗಿ ರೈಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ನಿಮಗೆ. ಇಲ್ಲಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ 24th ಕ್ವಶನ್, ಮ್ಯಾನ್ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ವೆಂಗ್ಫುಲ್ನೆಸ್, ವಿತೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್, ಇವ್ಯಾಲ್ಯೂಯೇಟ್ ದಿಸ್ ಸ್ಟೇಟ್ಮೆಂಟ್ ಇನ್ ದ ಲೈಟ್ ಆಫ್ ದ ಸ್ಟೋರಿ ದಿ ಗಾರ್ಡನರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಕ್ವಶನ್ನು, ಒಂದು ಮಾಡೆಲ್ ಪೇಪರಲ್ಲಿ ಇರೋದು. ಸೊ ಲಾಸ್ಟ್ ಇಯರ್ ನಿಮ್ಮ ಸೀನಿಯರ್ಸಿಗೆ ಯಾವ ರೀತಿಯಾಗಿ ಕ್ವಶನ್ ಬಂದಿತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ನಿಮಗಿರುತ್ತೆ. ಗಾರ್ಡನರ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ ರೈಸ್ ಮಾಡಿದ್ದಾರೆ, ಯಾವ ರೀತಿ ಕ್ವಶನ್ನ ಕೇಳಿದಾಗ ನಾವು ಯಾವ ಕಾನ್ಸೆಪ್ಟನ್ನು ಕವರ್ ಮಾಡಬೇಕು ಅಂತ. ಹಿಯರ್ ಗಾರ್ಡನರ್ಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ 20th ಕ್ವಶನ್, ಹೌ ಡಿಡ್ ದ ಲೈಫ್ ಸ್ಟೈಲ್ ಆಫ್ ದ ಓನರ್ ಚೇಂಜ್ ಆಫ್ಟರ್ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್ ಇನ್ ದ ಲೆಸನ್ ದಿ ಗಾರ್ಡನರ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಅಲ್ಲಿಗೆ 2 ಪೇಪರ್ಸ್ ಕಂಪ್ಲೀಟ್ ಆಯಿತು. ಕ್ವಶನ್ ಯಾವ ರೀತಿ ರೈಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ ರಿಲೀಸ್ ಮಾಡಿರೋದ್ರಿಂದ ಇನ್ನೊಂದು ಕ್ವಶನ್ನು ದಿ ಗಾರ್ಡನರಿಗೆ ಸಂಬಂಧಪಟ್ಟಾಗೆ 4 ಮಾರ್ಕ್ಸಲ್ಲಿ ರೈಸ್ ಮಾಡಿದ್ದಾರೆ. ಹಿಯರ್ 26th ಕ್ವಶನ್, ಹೌ ಡಿಡ್ ತಮ್ಮಣ್ಣ ಅವೆಂಜ್ ಹಿಮ್ಸೆಲ್ಫ್ ಇನ್ ದ ಸ್ಟೋರಿ ದಿ ಗಾರ್ಡನರ್ ಅಂತ ಕೇಳಿದ್ದಾರೆ. ಸೊ ಇದು ಒಂದು ಮಾಡೆಲ್ ಪೇಪರು. ಇನ್ನೊಂದು ಮಾಡೆಲ್ ಪೇಪರಲ್ಲಿ ಕೂಡ ದಿ ಗಾರ್ಡನರ್ ಮೇಲೆ ಕ್ವಶನ್ ಇದೆ, ಬಟ್ ಡೈರೆಕ್ಟ್ ಆಗಿ ಇಲ್ಲಿ ಕ್ವಶನ್ನ ಕೇಳಿಲ್ಲ. 26th ಕ್ವಶನ್, ಇವ್ಯಾಲ್ಯೂಯೇಟ್ ದ ಮೆಥಡ್ಸ್ ಅಡಾಪ್ಟೆಡ್ ಬೈ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಟು ಡಿಫೀಟ್ ಈಚ್ ಅದರ್ ಅಂತ ಕೇಳಿದ್ದಾರೆ. ಸೊ ಹಿಯರ್ ಇಲ್ಲಿ ಕ್ಯಾರೆಕ್ಟರ್ಸ್ ತಮ್ಮಣ್ಣ ಆಗಿರಬಹುದು, ಬಸವಯ್ಯ ಆಗಿರಬಹುದು, ಈ 2 ಕ್ಯಾರೆಕ್ಟರ್ಸ್ ಬರುವಂಥದ್ದು ದಿ ಗಾರ್ಡನರ್. ಹಾಗಾಗಿ ದಿ ಗಾರ್ಡನರ್ ಸಮ್ಮರಿಯನ್ನು ಕರೆಕ್ಟಾಗಿ ನೀವು ನೋಡ್ಕೊಂಡಿದ್ದೆ ಆದರೆ ಇಲ್ಲಿ ಟೋಟಲ್ ಆಗಿ 4 ಮಾರ್ಕ್ಸನ್ನು ನೀವು ತಗೊಳ್ಬಹುದು. ಸೊ ಎಲ್ಲ ಕಡೆ ಕೂಡ 4 ಮಾರ್ಕ್ಸಲ್ಲೇ ರೈಸ್ ಆಗಿರುವಂಥ ಕ್ವಶನು. ಸೊ ಈ ಒಂದು ಕೀ ಪಾಯಿಂಟ್ಸು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಯಾವ ರೀತಿಯಾಗಿ ಕೀ ಪಾಯಿಂಟ್ಸ್ ಇದೆ ಅನ್ನೋದನ್ನು ಒಂದ್ಸಲ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಫಸ್ಟ್ ಒನ್, ತಮ್ಮಣ್ಣ ಕೇಮ್ ಟು ದ ಗಾರ್ಡನ್ ಒನ್ ಡೇ. ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. The income improved. The lifestyle of the owner was completely changed. He became lethargic. His wife felt fear for his adultery. His 10-acre farm grew. His life was also gradually getting out of hand. He told a story to the wife of the owner. Tamanna was Basavayya's rival. Tamanna had 1000 acres and Basavayya had 800 acres. Basavayya acquired 200 acres forcibly. So, Tamanna wanted to put an end to the rivalry. He started composing poems and singing them. The rivalry moved from the visible domain to the invisible. Basavayya enroached Tamanna's land. Tamanna was ill. His disease was Basavayya's health. He thought of death to punish Basavayya. After a few days, he left. Basavayya died. He had no more reason to live. Man lives for unbearable vengefulness. He is so complicated until his death. So, these are all the key points related to Gardener. ಸೊ ಈ ಕೀ ಪಾಯಿಂಟ್ಸು ನೀವು ನೆನ್ಪಿಟ್ಕೊಳ್ಳೋದ್ರಿಂದ ಸಮ್ಮರಿಯನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದರೆ, ಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಸೊ ಇದರ ಒಂದು ಕೀ ಪಾಯಿಂಟ್ಸನ್ನು ಕೊಡ್ತೀನಿ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ನಾಳೆ ಎಕ್ಸಾಮಿಗೆ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.